ಎಲ್ಲ ಮಿತ್ರರಿಗೂ ಧನ್ಯವಾದಗಳು. ಮೊದಲಿಗೆ ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದಂಥ ರಂಗನಾಥ್ ಗುರುಜಿಗಳಿಗೂ ಹಾಗೂ ಪತ್ರಿಜಿ ಗುರುಗಳಿಗೂ, ಪ್ರಕೃತಿ ಮಾತೆಗೂ ಮತ್ತು ಎಲ್ಲ ಜನ್ಮದಾತರಿಗೂ ನಾನು ಮನಸ್ಪೂರ್ವಕವಾಗಿ ವಂದಿಸುತ್ತಾ, ನನಗೆ ಕೊಟ್ಟಿರೋ ಕಡಿಮೆ ಸಮಯದಲ್ಲಿ ಕೆಲವೊಂದು ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೊತೀನಿ. ಮಿತ್ರರೇ, ಯಾಕೆ ಮಿತ್ರರೇ ಅಂತ ಹೇಳ್ತೀನಿ ಅಂದರೆ, ಪತ್ರಿಜಿಯವರು ಎಲ್ಲರನ್ನ ಫ್ರೆಂಡ್ಸ್ ಅಂತ ಕರಿತಾ ಇದ್ರು. ಆ ಒಂದು ಉದ್ದೇಶದಿಂದ ನಾನು ಮಿತ್ರರೇ ಅಂತ ಕರಿತಾ ಇದ್ದೀನಿ. ಎಲ್ಲರೂ ಧ್ಯಾನ ಮಾಡಿ ಯೋಗ ಬರ್ತದೆ, ನಮಗೆ ಇನ್ನೂ ಯಾವುದೋ ಒಂದು ರೀತಿಯಾದ ಎಲ್ಲ ಕಾಯಿಲೆಗಳು ಹೋಗುತ್ತೆ ಅಂತ ಹೇಳಿದ್ರೆ, ಆದರೆ ಧ್ಯಾನ ಯಾವ ರೀತಿ ಮಾಡಬೇಕು ಅಂತ ಹೇಳಿದಾಗ ಯಾರೂ ಹೇಳ್ಕೊಳ್ಳೋರಿಲ್ಲ. ಅನೇಕ ರೀತಿಯಾದಂಥ ಒಂದು ಝೂಮ್ ಆಪ್ಗಳು ಬಂದಿದೆ, ಅದರೆಲ್ಲ ನೋಡಿ ಕಲ್ತ್ಕೊಳ್ಳಿ ಅಂತಾರೆ. ಆದರೆ ಅದನ್ನ ಗೈಡೆನ್ಸ್ ಕೊಡುವಂಥವ್ರು ಯಾರೂ ಸರಿಯಾಗಿ ನಮಗೆ ಸಿಗಲ್ಲ. ಪ್ರತಿಯೊಂದೂ ನಾವು ಧ್ಯಾನ ಮಾಡಬೇಕು ಅಂತ ಕೂತ್ಕೊಂಡಾಗ ಅವ್ರು ಹೇಳಿದ ಪ್ರಕಾರ ಧ್ಯಾನ ಮಾಡ್ಕೊಂಡು ಕೂತ್ಕೊತೀವಿ. ಸುಮ್ಮನೆ ಕೂತ್ಕೊತೀವಿ, ಆಮೇಲೆ ಎದ್ದೊಳ್ತೀವಿ, ಏನಪ್ಪ ಧ್ಯಾನ ಮಾಡಿದೆ, ಏನೂ ಮಾಡಿರಲ್ಲ. ಯಾಕೆಂದ್ರೆ ನಮಗೇನು ಗೊತ್ತಾಗೋದೇ ಇಲ್ಲ. ಆ ರೀತಿ ಮಾಡಬೇಕು ಅನ್ನೋ ಒಂದು ದಾರಿನ ತೋರಿಸ್ಕೊಟ್ಟಂಥ ನಮ್ಮ ರಂಗನಾಥ್ ಗುರುಜಿಗಳು ನಮಗೆ. ಯಾಕೆ ನಾನು ರಂಗನಾಥ್ ಗುರುಜಿಗಳಿಗೆ ಆ ಒಂದು ವಿಷಯನ ಅವರೇ ಹೇಳ್ಕೊಟ್ಟಿದ್ದು ಅಂತ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಈ ಧ್ಯಾನದ ಬಗ್ಗೆ ಯಾವುದೇ ರೀತಿಯಾದ ಅನುಭವ ಇಲ್ಲ. ಈ ಒಂದು ವರ್ಷದ ಹಿಂದೆ ಇದಕ್ಕೆ ತದ್ವಿರುದ್ಧವಾಗಿದ್ದಂಥ ವ್ಯಕ್ತಿ ನಾನು. ಧ್ಯಾನ ಆಗಲಿ, ಯಾರನ್ನ ಧ್ಯಾನ ಮಾಡ್ತಾರೆ, ಸೋಂಬೇರಿ ಕೂತ್ಕೊಂಡಿದ್ದಾನೆ ನೋಡಪ್ಪ, ಕೆಲಸ ಇಲ್ದಿರ, ಮಾಡೋಕ್ಕೆ ಕೆಲಸ ಆದರೆ ಕೂತ್ಕೊಂಡಿದ್ದಾನೆ, ಇಂಥ ಧ್ಯಾನಗಳು ಮಾಡ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ ಅನ್ನೋ ರೀತಿ ಮಾತಾಡ್ತಾ ಇದ್ದೆ. ಅದಾದ ಮೇಲೆ ಈ ಧ್ಯಾನದ ಬಗ್ಗೆ ಇವರು ಪರಿಚಯ ಆದಮೇಲೆ ಈ ಧ್ಯಾನಕ್ಕೆ ಬಂದಾಗ ಈ ಧ್ಯಾನದಿಂದ ಆಗಂಥ ಅನುಭವ ಏನು ಅಂತ ನಾನು ತಿಳ್ಕೊಳ್ತಾ ಬಂದೆ. ಕನಿಷ್ಠ ಪಕ್ಷ ರಾತ್ರಿ 2 ಗಂಟೆ ಆದರೂ ನಿದ್ದೆ ಮಾಡ್ತಾ ಇರಲಿಲ್ಲ ನಾನು. ಆದರೆ ಧ್ಯಾನ ಮಾಡೋಕ್ಕೆ ನಾನು ಪ್ರಾರಂಭ ಮಾಡಿದ್ಮೇಲೆ 2 ನಿಮಿಷ ಇಲ್ಲ 5 ನಿಮಿಷದಲ್ಲಿ ಮಲ್ಕೊಂಡ ತಕ್ಷಣ ನಿದ್ದೆ ಮಾಡ್ತೀನಿ. ಅಷ್ಟು ಮನಸ್ಸು ಸಂತೃಪ್ತವಾಗಿ ನಾನು ಅನುಭವಿಸ್ತಾ ಇದ್ದೀನಿ. ಇದು ಯಾವ ರೀತಿ ನಾನು ಅಳವಡಿಸ್ಕೊಂಡೆ ಅಂದರೆ, ಅವರ ಒಂದು ಮಾರ್ಗದರ್ಶನದಿಂದ. ಏನಿಲ್ಲ, ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಸಂಪೂರ್ಣವಾಗಿ ನಮ್ಮ ಮನಸ್ಸನ್ನು ನಾವು ಹತೋಟಿಗೆ ತಗೋಬೇಕು. ಯಾವ ರೀತಿ ತಗೋಬೇಕು? ಯೋಚನೆಗಳು ವಿಪರೀತವಾಗಿ ಬರ್ತಾ ಇರ್ತದೆ. ಈ ಯೋಚನೆ ಬರೋದನ್ನು ನಾವು ಸಂಪೂರ್ಣವಾಗಿ ಅದನ್ನು ಪಕ್ಕಕ್ಕೆ ತಳ್ಳಿ ನಮ್ಮ ಶ್ವಾಸವನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಶ್ವಾಸವನ್ನು ಗಮನಿಸ್ತಾ ಇದ್ದಾಗ ಯೋಚನೆಗಳು ಬರೋದನ್ನು ಸ್ವಲ್ಪ ಕಮ್ಮಿ ಆಗುತ್ತೆ. ಈ ರೀತಿ ಕಮ್ಮಿ ಮಾಡ್ತಾ 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 ಸಂಪೂರ್ಣವಾದ ಆಲೋಚನೆಗಳಿಂದ ನಾವು ದೂರ ಬಂದರೆ ಧ್ಯಾನಕ್ಕೆ ನಾವು ಹತ್ರ ಆಗ್ತೀವಿ. ಆಲೋಚನೆಗಳಿಂದ ದೂರ ಆಗಬೇಕು, ಧ್ಯಾನಕ್ಕೆ ಹತ್ರ ಆಗಬೇಕು. ಇದೊಂದು ಮಾರ್ಗ. ಈ ಮಾರ್ಗನ ನಾವು ಅನುಸರಿಸ್ತಾ ಹೋದರೆ ಧ್ಯಾನ ನಮಗೆ ಸಂಪೂರ್ಣವಾಗಿ ಮೈಗೂಡುತ್ತೆ ಅಂತ ನಾನು ಇದರಿಂದ ತಿಳ್ಕೊಂಡಿದ್ದೀನಿ. ಜೊತೆಗೆ ಧ್ಯಾನಕ್ಕೆ ಸಂಪೂರ್ಣವಾಗಿ ನಾವು ಒಗ್ಗೂಡ್ಕೊಂಡು ಬರ್ತಾ ಇದ್ದಾರೆ, ನಾವು ಮಾಡುವಂಥ ಕ್ರಿಯೆಗಳು ಕೂಡ ಅದಕ್ಕೆ ಒಂದು ಸಪೋರ್ಟ್ ಕೊಡ್ತದೆ. ಯಾವ ರೀತಿ ಕ್ರಿಯೆ ಅಂದರೆ, ನಾವು ಪ್ರತಿನಿತ್ಯ ನಾವು ಯೋಗ ಮತ್ತು ಪ್ರಾಣಾಯಾಮ ಇದು ಮಾಡಿದಾಗ ನಮ್ಮ ದೇಹ ಸಂಪೂರ್ಣವಾಗಿ ನಮ್ಮ ಧ್ಯಾನಕ್ಕೆ ಸಪೋರ್ಟ್ ಮಾಡುತ್ತೆ. ಮತ್ತು ನಾವು ದೇಹಕ್ಕೆ ತಗೊಳ್ಕೊಳ್ಳುವಂಥ ಒಂದು ಆಹಾರ ಪದ್ಧತಿನೂ ಅಷ್ಟೇ ಸಾತ್ವಿಕ ಆದ ಆಹಾರ ತಗೋಬೇಕು. ಅದರಿಂದ ನಮಗೆ ಮನಸ್ಸು ಶಾಂತಿಯುತವಾಗಿರುತ್ತೆ. ಈಗ ಎಲ್ಲರೂ ಆ ಊಟ ಮಾಡಬಾರ್ದು, ಇದು ತಿನ್ನಬಾರ್ದು, ಅದು ತಿನ್ನಬಾರ್ದು. ಯಾಕೆ ತಿನ್ನಬಾರ್ದು ಅಂತ ಯಾರು ಹೇಳೋದಿಲ್ಲ. ನಮ್ಮ ಮನಸ್ಸು ಶಾಂತಿಯುತವಾಗಿರಬೇಕಾದ್ರೆ ಸಾತ್ವಿಕ ಆಹಾರ ತುಂಬ ಮುಖ್ಯ ಅಂತ ಹೇಳ್ತಾರೆ. ಅದನ್ನು ನಾವು ತಗೊಂಡಾಗ ನಮ್ಮ ಮನಸ್ಸು ಶಾಂತಿಯಿಂದ ವರ್ತಿಸುತ್ತೆ ಮತ್ತು ನಾವು ಮಾಡೋ ಕಾರ್ಯಕ್ಕೆ ನಮಗೆ ಸಪೋರ್ಟ್ ಮಾಡುತ್ತೆ. ಇಂಥ ಅದ್ಭುತವಾದಂತಹ ಒಂದು ಕಾರ್ಯಗಳನ್ನು ಮಾಡುವಂಥ ಈ ಫೌಂಡೇಶನ್ನು ನಮಗೆ ದಾರಿದೀಪವಾಗ್ತದೆ. ಪ್ರತಿದಿನ ದಯವಿಟ್ಟು ಕನಿಷ್ಠ ಪಕ್ಷ 1-2 ಗಂಟೆ ಆದರೂ ಧ್ಯಾನ ಮಾಡಿದ್ರೆ ಬೆಳಗ್ಗೆ ಮತ್ತು ಸಾಯಂಕಾಲ ನಮ್ಮ ದೇಹ ಸಂಪೂರ್ಣವಾಗಿ ಆರೋಗ್ಯ ಮುಕ್ತವಾದಕ್ಕೆ ಒಂದು ನಾಂದಿ ಆಗುತ್ತೆ. ಯಾವ ರೀತಿ ಆರೋಗ್ಯ ಇರ್ತದೆ ಅಂದರೆ, ಸಾತ್ವಿಕ ಆಹಾರ ತಗೊತೀವಿ, ಬೆಳಗ್ಗೆ ವ್ಯಾಯಾಮ ಮಾಡ್ತೀವಿ, ಮತ್ತು ನಮ್ಮ ದೇಹದಲ್ಲಿ ರೋಗಗಳು ಬರೋದು ಆದಷ್ಟು ಕಮ್ಮಿ ಆಗುತ್ತೆ. ಅದು ಬಿಟ್ಟು ಈಗಿನ ಹೊಸ ಜಗತ್ತಿಗೆ ನಾವು ಎಂಟ್ರಿ ಅಂದರೆ ನಾವು ನವನಾಗರಿಕರು ಅಂತ ಹೇಳ್ಕೊತೀವಲ್ಲ, ಈ ನವನಾಗರಿಕರು ತಿನ್ನುವಂಥ ಆಹಾರಗಳು ನೋಡಿದ್ರೆ ನಮಗೆ ಕನಿಷ್ಠ ಪಕ್ಷ 50 ವರ್ಷ ಆದರೂ ಅಂತಾರೆ, ಇನ್ನು ಮುಂದೆ 30 ವರ್ಷಕ್ಕೆ ಬರ್ತೀರಿ ನಮ್ಮ ಆಯಸ್ಸು. ನಮಗೆ 100 ವರ್ಷ ಹೋಯ್ತು, 70 ವರ್ಷಕ್ಕೆ ಬಂದರೆ 70 ವರ್ಷದಿಂದ ಇವಾಗ 50 ವರ್ಷಕ್ಕೆ ಬಂದಿದ್ದೀರಿ. ಆ ರೀತಿಯಾದ ಒಂದು ಜೀವನ ನಡೆಸ್ತಾ ಇದ್ದೀರಿ. ಪ್ರತಿಯೊಬ್ಬರಿಗೂ
ಕಾಯಿಲೆಗಳು, ಎಲ್ಲಿ ನೋಡಿದ್ರು ಹಾಸ್ಪಿಟ್ಲ್ಗಳು. ಇದೇ ಒಂದು 20 ವರ್ಷದ ಹಿಂದೆ ನೋಡಿ, ಒಂದು ಹಳ್ಳಿಗೆ ಒಂದು ಹಾಸ್ಪಿಟ್ಲು ಇಲ್ಲ. ಒಂದು ಪಟ್ಟಣದಲ್ಲಿ ಮಾತ್ರ 1-2-3 ಹಾಸ್ಪಿಟ್ಲ್ ಇರ್ತಾ ಇದ್ವು. ಅದು ಬಿಟ್ಟರೆ ಎಲ್ಲೂ ಹಾಸ್ಪಿಟಲ್ಸ್ ಇಲ್ಲ. ಈಗ ಒಂದು ಗಲ್ಲಿಗೆ ಒಂದೊಂದು ಹಾಸ್ಪಿಟ್ಲ್ ಆಗ್ತಾ ಇದೆ, ಪ್ರತಿ ಹಳ್ಳಿಗೂ ಹಾಸ್ಪಿಟ್ಲ್ ಬರ್ತಾ ಇದೆ. ಯಾಕೆಂದರೆ ನಾವು ರೋಗ ಮುಕ್ತರಾಗ್ತಾ ಇದ್ದೀವಿ. ಯಾಕೆ ರೋಗ ಮುಕ್ತ ಇದೆ? ನಾವು ತಿನ್ನುವಂಥ ಆಹಾರ, ನಾವು ನಡೆಯುವಂಥ ರೀತಿ, ಮತ್ತು ಆಡುವಂಥ ಮಾತು. ಪ್ರತಿಯೊಬ್ಬರಿಗೂ ಮಾತಿಗೆ ಬೆಲೆ ಇಲ್ಲ. ಮಾತಾಡೋದು ಬರೀ ಆ ಸಮಯಕ್ಕೆ ತಕ್ಕಂಗೆ ಆಡುವಂಥ ಮಾತುಗಳು ಪ್ರೀತ ಆಗೋಗ್ಬಿಟ್ಟಿದೆ. ಎಲ್ಲರೂ ಬರೀ ಮಾತುಗಳು, ಇವತ್ತು ಹೇಳಿದ ಮಾತು ಇನ್ನು ಸ್ವಲ್ಪ ಹೊತ್ತಿಗಿಲ್ಲ. ಆದರೆ ಮೊದಲು ಮಾತಿಗೆ ತುಂಬ ಬೆಲೆ ಕೊಡ್ತಾಯಿದ್ರು. ಮಾತಿಗೆ ಎಷ್ಟು ಬೆಲೆ ಕೊಡ್ತಾಯಿದ್ರು, ದೊಡ್ಡವ್ರಿಗೆ ಅಷ್ಟೇ ಗೌರವನೂ ಕೊಡ್ತಾಯಿದ್ರು. ಈಗ ಅದು ಎರಡೂ ಹೋಗಿದೆ. ಕೇವಲ ಸಂದರ್ಭಕ್ಕೆ ತಕ್ಕಂತೆ ಮಾತಾಡುವಂಥ ಪದ್ಧತಿನ ಕಲ್ತ್ಕೊಂಡಿದ್ದಾರೆ. ಮತ್ತು ನಾವು ಮಾಡುವಂಥ ಕೆಲಸಗಳು ಅಷ್ಟೇ. ಯಾವ ಕೆಲಸ ಯಾವಾಗ ಏನು ಮಾಡಬೇಕು ಅನ್ನೋದು ಕೂಡ ನಮ್ಮ ಪದ್ಧತಿನೇ ಇಲ್ಲ. ಸಮಯಕ್ಕೆ ತಕ್ಕಂಗೆ ಅದನ್ನು ಮಾಡ್ತಾ ಬರ್ತಾಯಿದ್ವಿ. ಇದರಿಂದ ನಾವು ಪಾತಾಳಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆದರೆ ಇಂಥ ಒಂದು ಫೌಂಡೇಶನ್ಗಳು ಬಂದಿರೋದ್ರಿಂದ ನಮಗೆ ಈ ಫೌಂಡೇಶನಿಂದ ಹೆಚ್ಚು ಧ್ಯಾನ ಪ್ರಚಾರ ಮಾಡ್ತಾ ಇಲ್ಲ, ನಮ್ಮ ಆರೋಗ್ಯದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಾವು ಯಾವ ರೀತಿ ಬದುಕಬೇಕು ಅಂತ ದಾರಿನೂ ತೋರಿಸ್ತಾ ಇದ್ದಾರೆ. ದಯವಿಟ್ಟು ನಾನು ಹೇಳೋದೇನೆಂದರೆ, ಪ್ರತಿಯೊಬ್ಬರು ಧ್ಯಾನಸ್ಥರಾಗಿ ಒಳ್ಳೆಯ ರೀತಿಯಾದ ಮಾತನ್ನಾಡಿ ಒಳ್ಳೆಯ ನಡವಳಿಕೆಯನ್ನು ರೂಢಿಸ್ಕೊಳ್ಳಿ. ಇದರಿಂದ ನಮ್ಮ ಮುಂದಿನ ಒಂದು ಭವಿಷ್ಯ ಅದ್ಭುತವಾಗಿ ಮುಂದುವರಿಯುತ್ತೆ ಅಂತ ಹೇಳ್ತಾ, ಈ ಒಂದು ಅವಕಾಶ ಮಾಡಿಕೊಟ್ಟಂಥ ಮಹಾತಾರ್ ಫೌಂಡೇಶನ್ ಸಂಸ್ಥೆಯವರಿಗೂ ತಮಗೆಲ್ಲರಿಗೂ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.